ಹಾಯ್ ಎಲ್ರಿಗೂ ನಮಸ್ಕಾರ. ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಯಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ತಾಯಂದಿರಿಗೆ 1 ಅಥವಾ 2 ಮಕ್ಕಳಿರುವಂಥ ತಾಯಂದಿರಿಗೆ 11,000 ರೂಪಾಯಿ ಸಹಾಯಧನವಾಗಿ ನೀಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸಿಟಿಸನ್ ಲಾಗಿನ್ ಕೊಡಬೇಕು. ಸಿಟಿಸನ್ ಲಾಗಿನ್ ಕೊಟ್ಟ ಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಮೊಬೈಲ್ ನಂಬರ್ ಕೊಟ್ಟು ವೆರಿಫೈ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಆ ನೇಮನ್ನು ಕೊಡಬೇಕಾಗತ್ತೆ. ಹಾಗೆ ಸ್ಟೇಟು, ಡಿಸ್ಟಿಕ್ಕು ಕೊಡಬೇಕಾಗತ್ತೆ. ನೆಕ್ಸ್ಟು ಮಗುವಿಗೆ ನೀವೇನು ಆಗ್ತೀರ ಅಂತ ಹೇಳ್ಬಿಟ್ಟು ಅಲ್ಲಿ ರಿಲೇಷನ್ಶಿಪ್ ಕೇಳ್ತಾ ಇದೆ. ಸೊ ಮದರ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅದಾದಮೇಲೆ ಕ್ರಿಯೇಟ್ ಅಕೌಂಟ್ ಕೊಟ್ಟಮೇಲೆ ಈ ರೀತಿಯಾಗಿ ಒಂದು OTP ಬರುತ್ತೆ. OTPನ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ OTP ಎಂಟರ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಕೊಟ್ಟಿದ್ದಾರೆ. ಕ್ಯಾಪ್ಚಾನ ಟೈಪ್ ಮಾಡಿ ಸೇಮ್ ಹೇಗಿದೆ ಟೈಪ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗತ್ತೆ. ಸೊ ವ್ಯಾಲಿಡೇಟ್ ಅಂತ ಕೊಟ್ಟಮೇಲೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೈನ್ ಅಂತ ಕೇಳುತ್ತೆ. ಸೊ ಇಲ್ಲಿ ಒಂದು 5 to 6 ಮಿನಿಟ್ಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಇಮಿಡಿಯೇಟ್ ಹಾಕಬೇಡಿ. 5 to 6 ಮಿನಿಟ್ಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ವೆರಿಫೈ ಕೊಟ್ಟರೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಇನ್ನೊಂದು OTP ಬರುತ್ತೆ. ಸೊ ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೆಕೆಂಡ್ OTPನ ಇಲ್ಲಿ ಎಂಟರ್ ಮಾಡಿ ಮತ್ತೆ ನಿಮ್ಮ ಈ ಒಂದು ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ ಅದೇ ಸೇಮ್ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಮತ್ತೆ ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಯಾಪ್ಚಾ OTP ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ವ್ಯಾಲಿಡೇಟ್ ಕೊಟ್ಟಮೇಲೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. PMMVY ಅಂತ ಹೇಳಿ ಡ್ಯಾಶ್ ಬೋರ್ಡ್, ವೆಲ್ಕಮ್ ಟು PMMVY ಅಂತ ಹೇಳಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ 3 ಲೈನ್ಸ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಡಾಟಾ ಎಂಟ್ರಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಬೆನಿಫಿಷಿಯರಿ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಪರ್ಸ್ನಲ್ ಪ್ರೊಫೈಲ್ ಕೇಳ್ತಾ ಇದ್ದಾರೆ. ಸೊ ಬೆನಿಫಿಷರಿ ಆ್ಯಂಡ್ ಎಂಪ್ಲಾಯಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಂತ ಕೇಳ್ತಾ ನೋ ಕೊಡಬೇಕು. ಸೊ ಅಪ್ಲೈಯಿಂಗ್ ಫಸ್ಟ್ ಚೈಲ್ಡ್ ಆರ್ ಸೆಕೆಂಡ್ ಚೈಲ್ಡ್ ಕೇಳ್ತಾ ಇದ್ದಾರೆ. ಸೆಕೆಂಡ್ ಅಂತ ಕೊಡಿ. ಡಸ್ ದ ಬೆನಿಫಿಷರಿ ಹ್ಯಾವ್ ಆಧಾರ್ ಕಾರ್ಡ್ ಇದೆಯಾ? ಎಸ್. ಇಲ್ಲಿ ನಿಮ್ಮ ನೇಮ್ ಕೊಡೋ ಹಾಗಿಲ್ಲ, ನಿಮ್ಮ ಮಗುವಿನ ನೇಮ್ ಅಂದರೆ 2ನೇ ಮಗುವಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂದರೆ 2ನೇ ಮಗುವಿನ ಹೆಸರನ್ನು ಕೊಡಬೇಕಾಗತ್ತೆ. ನೇಮು ಹಾಗೆ ಆಧಾರ್ ನಂಬರ್, ಮಗುವಿನ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ ಇಲ್ಲಿ. ಹಾಗೆ ಡೇಟ್ ಆಫ್ ಬರ್ತ್, ಏಜ್ ಇನ್ ಇಯರ್ಸ್ ಕೇಳ್ತಾ ಇದ್ದಾರೆ. ಎಷ್ಟು ಇಯರ್ಸ್ ಇದೆ ಅಂತ ಹೇಳಿಬಿಟ್ಟು ಮಗುವಿನ ಏಜ್ ಕೊಡಬೇಕಾಗತ್ತೆ. ಸೊ ಏಜ್ ಆದಮೇಲೆ ಕ್ಯಾಟಗರಿ ಕೇಳ್ತಾ ಇದೆ. ಕ್ಯಾಟಗರಿ ನೇಮು SC ST ಅದರ್ಸ್ ಯಾವುದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಅಲ್ಲೇ ಇದೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಪ್ರೂಫ್, ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಯಾರ್ದು ಅಂತ ಕೇಳ್ತಿದ್ದಾರೆ, ಮದರ್ ಫಾದರ್ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಎಲಿಜಿಬಿಲಿಟಿ ಪ್ರೂಫ್ ಕೇಳ್ತಾ ಇದೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ವುಮೆನ್ ಹೂಸ್ ನೆಟ್ ಫ್ಯಾಮಿಲಿ ಇನ್ಕಮ್ ಈಸ್ ಲೆಸ್ ದ್ಯಾನ್ 8 lakh ಪರ್ ಆ್ಯನಮ್, ವುಮೆನ್ ಹೋಲ್ಡಿಂಗ್ ಮ್ಯಾಗ್ನೆಟ್ಗೋ ಜಾಬ್ ಕಾರ್ಡ್ ಅಂತ ಕೇಳ್ತಿದ್ದಾರೆ. ವುಮೆನ್ ಹೋಲ್ಡಿಂಗ್ ಇ ಶ್ರಮ ಕಾರ್ಡ್, ವುಮೆನ್ ಹೋಲ್ಡರ್ ಆಫ್ BPL ರೇಷನ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ವುಮೆನ್ ಬೆನಿಫಿಷರಿ ಅಂಡರ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂಡರ್ ಆಯುಷ್ಮಾನ್ ಭಾರತ್, ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ AWWS AWHS ಆಶಾಸ್ ಅಂತ ಕೇಳ್ತದೆ. ಸೊ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಐಡೆಂಟಿಟಿ ನಂಬರ್ ಕೇಳ್ತದೆ, ನಂಬರ್ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ಅಪ್ಲೋಡ್ ಫೈಲ್, ಇಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ID ಕಾರ್ಡ್ದು ಫೋಟೋ. ನೆಕ್ಸ್ಟ್ ಇಲ್ಲಿ MCP ಕಾರ್ಡ್ ಡೀಟೇಲ್ಸ್ ಅಂತ ಕೇಳ್ತದೆ. MCP ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವು ಒಂದು ತಾಯಿ ಕಾರ್ಡ್ ಅಂತ ಮಾಡಿಸಿರ್ತೀರಲ್ಲ ಅದರದ್ದು ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾಗತ್ತೆ. MCP ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಕೇಳ್ತದೆ. ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಕೇಳ್ತಿದೆ. LMP ಡೇಟ್ ಕೊಡಬೇಕಾಗತ್ತೆ. ಆ್ಯಂಟಿನೇಟಲ್ ಚೆಕಪ್ ಡೇಟು. ಹ್ಯಾಸ್ ದ ಚೈಲ್ಡ್ ಬೀನ್ ಬಾರ್ನ್, ಎಸ್ ಅಂತ ಕೊಡಬೇಕು. ಆ್ಯಕ್ಚುಯಲ್ ಡೇಟ್ ಆಫ್ ಚೈಲ್ಡ್ ಬರ್ತ್,
ಚೈಲ್ಡ್ ಬರ್ತ್ ಡೇಟ್ ಕೊಡಬೇಕು. ನೆಕ್ಸ್ಟು ನಂಬರ್ ಆಫ್ ಚೈಲ್ಡ್ ಬಾರ್ನ್ ಇನ್ ದಿಸ್ ಪ್ರೆಗ್ನೆನ್ಸಿ ಕೇಳ್ತಿದೆ. ಸೆಲೆಕ್ಟ್ ನಂಬರ್ ಆಫ್ ಚೈಲ್ಡ್. ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಟ್ ಕೇಳ್ತಾ ಇದೆ. ಸೊ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್ ಇನ್ಸ್ಟಿಟ್ಯೂಟ್ ಎಲ್ಲ ಕೊಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಇಲ್ಲಿ ಅಡ್ರೆಸ್ ಏರಿಯಾ, ರೂರಲ್, ಅರ್ಬನ್ ಇದೆ ನೋಡಿ. ಅಡ್ರೆಸ್ನ ನಿಮ್ಮ ಅಡ್ರೆಸ್ ಕೊಡಬೇಕಾಗತ್ತೆ. ಸ್ಟೇಟು, ಡಿಸ್ಟಿಕ್ಕು ಮತ್ತು ಯಾವ ಬ್ಲಾಕ್, ವಿಲೇಜು. ನೆಕ್ಸ್ಟು ಪಿನ್ ಕೋಡ್ ಕೇಳ್ತಾರೆ. ಪಿನ್ ಕೋಡ್ ಕೊಟ್ಟು ಇಲ್ಲಿ ಅಸೈನ್ಡ್ ಅಂಗನವಾಡಿ ಅಂತ ಕೇಳ್ತಿದೆ. ನಿಮ್ಮ ಒಂದು ಏರಿಯಾ ಯಾವ ಅಂಗನವಾಡಿಗೆ ಬರುತ್ತೆ ಅಂತಲೂ ಗೊತ್ತಿರುತ್ತೆ ನಿಮಗೆ ಅಂದ್ಕೊಳ್ತೀವಿ. ಆ ಒಂದು ಅಂಗನವಾಡಿದು ನೇಮ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಎಂಟರ್ ಮಾಡಿ ಆದಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಅಕ್ನಾಲೆಜ್ಮೆಂಟ್ನ ನಿಮ್ಮ ಹತ್ತಿರದ ಅಂದರೆ ನಿಮ್ಮ ಅಂಗನವಾಡಿ ಇರ್ತಾರಲ್ಲ, ಅಲ್ಲಿ ಒಂದು ಆಶಾ ಕಾರ್ಯಕರ್ತರು ಇರ್ತಾರೆ ಅಥವಾ ಅಂಗನವಾಡಿ ಟೀಚರ್ಸ್ ಏನಿರ್ತಾರೆ ಅಂಗನವಾಡಿನಲ್ಲಿ ಅವ್ರಿಗೆ ಕೈಗೆ ಕೊಟ್ಟರೆ ನಿಮಗೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಜೊತೆಗೆ ಬ್ಯಾಂಕ್ ಪ್ರೂಫ್ ಕೊಡಬೇಕಾಗತ್ತೆ. ಸೊ ಬ್ಯಾಂಕ್ ಪ್ರೂಫ್ ಕೊಟ್ಟರೆ ಅವರು 1 ತಿಂಗಳು ಒಳಗಡೆ ನಿಮಗೆ ಅಪ್ರೂವಲ್ ಮಾಡಿಸಿ ಕೊಡ್ತಾರೆ. 1 ತಿಂಗಳು ಒಳಗಡೆ ನಿಮಗೆ ಅಮೌಂಟು ಕೂಡ ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ. 11,000 ಸಹಾಯಧನ ನಿಮಗೆ ಜಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.